ಗುಡ್ಡವ್ವ, ನೀವು ಸೊಸಿ ಇನ್ನೂ ಸಣ್ಣಾಗಿ ಅಂದಾಗ ನೀವು ಸ್ವಲ್ಪ ಸಂಭಾಳಿಸ್ಕೊಳ್ಬೇಕ್ರಿ. ನನ್ನ ಮಾತು ಕೇಳಂಗಿದ್ರ ಅಂತ ಹೇಳ್ತೀನಿ. ನಿನ್ನ ಮಾತು ಯಾಕೆ ಬಾಬಾ ಸಣ್ಣ ನಿನ್ ದನಿ ಭಾಳ ಚಂದ ಅಂತ ಕೇಳೀನಿ. ಹೌದು, ಮಾತಾಡ್ ಚೆನ್ನಾಗಿಂತ ಭಾಳ ಚಂದ ಹಾಡ್ತಿ ಅಂತ. ಅಯ್ಯ ನಿನ್ಗೆ ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ ಮನೆ ನಿನ್ ಸೊಸಿ ಕೈಯಾಗ ಒಪ್ಪಿಸ. ಆಕಿ ನೋಡ್ಕೊಳ್ಳಿ, ನೀ ಬಿಡಿರತನಿ. ನೀ ಸಂಗನ್ ಮಾವ ಮನಿಗೆ ಬಾ, ಬರ್ತೀಯಾ? ನಿನ್ನ ಮನೆಗೆ ನಾ ಒಲ್ಲಪ್ಪ. ಅಲ್ಲಿ ದಲಿತರನ್ನ ಕರ್ಸ್ಕೊಳ್ತಿ ಅಂತ ಅವ್ರ ಸಂಗಾಟ ಕೊಡ್ತು. ಅವ್ರು ಬರ್ತಾ ನಿಮ್ಗೋದೇನ ಕರೆ. ಅರೆ ನಿನಗೆ ಸರಿ ಅನ್ಸುತ್ತೆ ಅಲ್ಲಿ ಕೂಡ್ರಿ. ನೀ ಹಾಡು ಹೇಳ, ಅವರು ಹಾಡು ಹೇಳ್ತಾರ. ಆಮೇಲೆ ನಿನಗೇನು ಅನ್ಸುತ್ತೆ ಅಂತ ಹೇಳ ಆತಾ. ಒಂದು ಮಾಗದರು ಮಹಾರಾಜಾಧಿರಾಜ ಕಾಲಂತಿಪುರಾಧೀಶರ ಸುವರ್ಣ ನಿರ್ಘೋಷರ ಸೂರ್ಯಾಂಶ ದಮನ ದ್ರವ್ಯದ ಪಾದಪಾಠ ಹರಿಪತಿ ನಿವಾರಿಸಿ ಇತರ ದೇವರಾಗ ಗೋಪರಾಗೋ. ಹಂಗಾಗಿ ನಮ್ಮ ಹೊಸ ಚುನಾವಣೆ ಕಿವಿ ತುಂಬ ತುಳುಕ ಹಾಂಗದನಿ. ಆದರೂ ಮಹಾರಾಜರು ಪರಾಕ್ರಮ ಪಲ್ಲವರು ಸ್ವಲ್ಪ ಅರೆಕಾರಿ ನಿಂತರೆ ಆಗ್ತಾರೆ. ಏನಿಲ್ಲ ಸಂಸ್ಕೃತ ಹೆಚ್ಚಾಯ್ತು ಏನೋ. ಅದ ಗೊತ್ತಿತ್ತು ನೀವು ಹಂಗಂಗೆ ಅಂತ ಹೊಸ ಶಿಲಾಶಾಸನ ಬರ್ತಿದ್ದೆ. ಅದರ ಸರಿ ಹಿಂಗ್ ಬಿಡ್ತಾವಳಿ ಬೆಳೆಸ್ಕೊಂಡ್ ಹೋದ್ರೆ ರಾಜ್ಯದಾಗ ಅಷ್ಟು ಸಿಗೋ ಕಲ್ಗಳ ಒಟ್ಟು ಗೂಡಿಸಿದ್ರೆ ಮಹಾರಾಜರ ಶಾಸನಕ್ಕೆ ಸಾಕಾಗಲಿಕ್ಕಿಲ್ಲ. ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಬೆರೆಸಿದ್ದೆ. ಅದ್ರೊಳ ಒಂದು ಶಿಲಾಶಾಸನ, ಅದ್ರೊಳಗೆ ಮೆರ್ಸ್ಲಿಕ್ಕಂತ ಹೊಸ ಯುದ್ಧ, 500 ಹೊಸ ವೀರ್ಗಲ್, 1000 ಹಸಿ ವಿದೇವರ ಹಲಬ, ಮತ್ತೆ ಪರಾಕ್ರಮ ಹಚ್ಚಕ್ಕಂತ ಹೊಸ ತೆರಿಗೆ, ಬಿಟ್ಟಿ, ಕೋಟನ, ಗೋಳು. ನಾವು ಮಹಾರಾಜರ ಪ್ರಜೆಗಳು, ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸೇರಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಾವು ಮಹಾರಾಜರ ಅಧಿಕಾರಿಗಳು, ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿಮ್ಯಾಗ ಹಾಕೋದೇ ನಮ್ಮ ಕರ್ತವ್ಯ. ಮನುಷ್ಯ ಜೀವನದ ಒಂದು ಹಾಡ್ಲಿಕ್ಕ ನಾಲ್ಗಿ ಬೇಕು. ಈ 1000 ಶಿಲೆಗಳಿಂದ ಏನಾಗ್ಬೇಕು? ಹೊರಡು ವರ್ತವನಿ ಮನಸ್ಸಿದೆ ಹೊಡ್ಸಾಕತ್ತದ. ಇನ್ ಮುಂದೆ ನಾವ್ ಅದಕ್ಕೆ ಮನುಷ್ಯರ ಪರ್ವಿ ಮಾಡ್ಕೋಬೇಕು. ನೀ ಬಂದರ ಓಲಗಕ್ಕ ಒಗ್ಗರಣೆ ಹಾಕ್ದಂಗ ಆಕೇತಿ ನೋಡ. ಇವ್ ಭಂಡಾರದ ಕೀಲಿಕ ನನ್ ಮ್ಯಾ ನಂಬಿಕೆ ಇಟ್ಟ ನನಗೆ ಒಪ್ಸಿದ್ರಿ, ಉಪಕಾರ ಮರೆಯಲ್ಲ. ಈಗ ವಜ್ಜಿ ಅನ್ಸಲಿಕ್ಕೆ ಹತ್ಯಾವ. ನಾ ತಗೊಳ್ಳಿಲ್ಲ ಅಂದರ ಅರಮನೆಯೊಳಗ ಶಿವಾಲಯದ ಅಲ್ಲಿ ಲಿಂಗಕ್ಕೆ ಅರ್ಪಿಸ್ ಹೋಗ್ತೀನಿ. 4-5 ವರ್ಷಗಳಾದವು. ಹಬ್ಬ ಹರಿದಿನ ಬಿಟ್ಟ ನೀ ಅರಮನೆ ಅಂತೆ ಕಾದಿಲ್ಲ. ನಾ ಯಾಕಂತ ಕೇಳಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೈತಿ ಅಂತ ಇಡೀ ರಾಜ ಆಡಿಕೊಂಡಾತಿ. ಹಿಂಗಿದ್ದು ನಾ ಭಂಡಾರದ ಕೀಲಿ ಕೈ ಹೊಳ್ಳಿ ಇಸ್ಕೊಳ್ಳಿಲ್ಲ. ನಮ್ಮ ಅರಸತ್ತಿಗೆ ಅದನ್ನ ಅಂಗಿಸಿ ನೀವು ವಚನ ಬರಿದೆ. ನಿಮ್ಮ ಅನುಭವ ಗೋಷ್ಠಿ ಒಳಗ ಹಾಡಿದಿ, ನನಗೆ ಗೊತ್ತೈತಿ. ನಾ ಮೊದ್ಲೇ ಹೇಳಿದ್ದೀನಿ, ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತು ರಾಜವಂಶದ ಸತ್ತಲ್ಲ, ಪ್ರಜೆಗಳ ಸತ್ತು. ಪ್ರಜೆಗಳ ಪಾಲಕ ಅಂತೇಳಿ ರಾಜನಿಗೆ ಅಧಿಕಾರ ಅದ, ಆದ್ರೆ ರಾಜರ ಮನೆಯಲ್ಲಿ ಪ್ರವೇಶ ಇಲ್ಲ. ಅದೇನೇ ಇರಲಿ, ನಾ ಕೇಳೋ ಪ್ರಶ್ನೆಗೆ ನೆಟ್ಟಾಗ ಉತ್ತರ ಹೇಳಿ. ಬ್ಯಾರೆ ಯಾವನಾರ ಅರಸನಾಗಿದ್ರು ನನ್ನ ಸಡಿಲ್ ಬಿಡ್ತಿದ್ದೇನ? ಇಲ್ಲ ದನಿ, ಒಪ್ಕೊಂತೀನಿ, ಬಿಡ್ತಿದ್ದಿಲ್ಲ. ಹಂಗಾರ ನಾ ಹೇಳದ್ದು ಕೇಳು. ಹುಡುಗಾಟದ್ನಾಗ ಆದದ್ದು ಆಗಿ ಹೋಯ್ತು, ಮರೆತು ಬಿಡು. ನನ್ ಮಗ ಯಬುಡ ಅರಿಯುಗೇಡಿ. ಜಯ ಮಹಾಪ್ರಭು, ಏನಿ ಮಾತು? ನಿನಗನಿಸಿದರೆ ಹೇಳ. ಈಗಿಂದೀಗ ಅವನನ್ನ ಕಟ್ಟಿ ತಂದ ನಿನ್ನ ಕಾಲಾಗ ಚಲ್ತೀನಿ. ನಾ ಮಹಾರಾಜನ ಮಾತ್ರ ಯಾಕದೊಳಗೆ ಅನುಭವ ಗೋಷ್ಠಿ ಒಳಗೆ ಕರ್ಲಿಕ್ಕತ್ತದ. ಇನ್ ಮುಂದೆ ನಾನು ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ. ನನಗೆ ಸೇರೋದಿಲ್ಲ ಅಂದರೆ ಇದ. ರಾಜಕುಮಾರ ನನ್ನ ಮಗನನ್ನು ಜನರು ಯುವರಾಜ ಅಂತ ಕರೆದರ ರಾಣಿ ರಂಭಾವತಿಗೂ ತೃಪ್ತಿ ಆಯಿತು, ನನಗೂ ನೆಮ್ಮದಿ ಆಯಿತು. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು. ರಾಜಕುಮಾರರಿಗೆ ಯುವರಾಜ ಪಟ್ಟ ಕೊಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ. ಕಟ್ಟಿಲ್ಲೋ ಮರೆಯ ಕಟ್ಟಿಲ್ಲ. ಕಟ್ಟಿದರ ನನ್ನ ಉಳುಕಿ ತಲೆರಾಜ ಅಂತ ಕರೆಯೋದು ಒಂದು ಪದ್ಧತಿ. ಹೊಸ ಪದ್ಧತಿ ಇದ್ದಿದೆ ಸ್ವಾಮಿ, ನಾನು ಇನ್ನೂ ಕಲ್ತಿಲ್ಲ. ಆದ್ರೆ ರಾಜ ಆಗ್ಲಿಕ್ಕೆ ಕೆಲವು ಹೊಣೆಗಾರಿಕಿರ್ತಾವ. ಶುರು ಮಾಡಿದಿ ಏನೀಗ? ಇಲ್ಲ, 15 ವರ್ಷಗಳಿಂದ ಸಾಕಷ್ಟು ಚರ್ಚಾ ಮಾಡಿವಿ. ಆ ಪಲ್ಲ ಮತ್ತೊಮ್ಮೆ ಆಡಲ್ಲ. ಆದ್ರೆ ರಾಜಭಾರ ಮಾಡೋದು ಒಂದ್ ಕಾಯಕ. ಅದು ಹುಟ್ಟ ಬರ್ತಂತ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನ ನಾವು ಗಳಿಸ್ಕೋಬೇಕು. ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು. ಅಯ್ಯೋ, ನನಗದೆಲ್ಲ ಗೊತ್ತಿಲ್ಲ. ಮಂಚಣ ಕ್ರಮಿತ 15-16 ವರ್ಷದ ಕೆಳಗಿನ ಮಾತು. ನಾನು ಆಗ ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರ್ವಚ್ಛಾದತ್ವ ಎಂದು ನಂಬಿ ಆ ಅರಿಕೋಟಿ ಚಕ್ರವರ್ತಿಯ ಕೈ ಕೆಳಗೆ ದುಡಿತಿದ್ದಿ. ಆಗ ಬಸವಣ್ಣ ಮಂಗಳವಾರಕ್ಕೆ ಇನ್ನೂ 20 ತುಂಬಿರಕ್ಕಿಲ್ಲ. ಆದರೆ ಏನು ಮಾತು, ಏನು ಚಟುವಟಿಕೆ ಆಗಲೇ ಅಂತಿದ್ದ. ರಾಜಭಾರ ಅಂದರ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತಾ ಬೇಕು ಅಂತ. ಬಸವಣ್ಣ ಕರೆನ ನೀ ಅಂದ ಮಾತು ಆಡದೆ ಹೋಗಿದ್ದರ ನಾ ಕಲ್ಯಾಣದ ಚಕ್ರವರ್ತಿ ಆಗ್ತಿದ್ದಿಲ್ಲ.